ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನಿವತ್ತು ನಮ್ಮ ಅಮ್ಮನ ಮನೆಯ ಹೋಮ್ ಟೂರ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ಇವಾಗ ನಮ್ಮ ಅಮ್ಮನ ಮನೆ ಯಾವ ಥರ ಇದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಇವಾಗ ಎಂಟ್ರೆನ್ಸು ಈ ಥರ ಡೋರ್ ಮಾಡಿಸಿದ್ದೀವಿ. ಎಂಟ್ರೆನ್ಸಲ್ಲಿ ಗಣಪತಿ ಎಲ್ಲ ಕೂರಿಸಿದ್ದೀವಿ ಡೋರ್ಗೆ. ಮತ್ತು ಇಲ್ಲೇ ಮನಿ ಪ್ಲ್ಯಾಂಟ್ ಎಲ್ಲ ಹಾಕಿದ್ದಾರೆ. ಮನಿ ಪ್ಲ್ಯಾಂಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡೋರ್ಗೆಲ್ಲ ಹಾಕಿಸ್ಕೊಂಡ್ರೆ ಮುಂದೆ. ನೆಕ್ಸ್ಟ್ ಇವಾಗ ಈ ಗಣಪತಿ ಹಾಕಿದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ಗಣಪತಿ ಯಾವಾಗಲೂ ಹೂ ಮಾಡಿಸ್ಬೇಕು ಇಲ್ಲಿಗೆ, ನನಗೆ ಆ ಥರ ಇಷ್ಟ ಇದೆ ಗಣಪತಿಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೋರು ಗಣಪತಿ ಹಾಕಿದ್ರಿಂದ. ನೆಕ್ಸ್ಟ್ ಇವಾಗ ಎಂಟ್ರೆನ್ಸ್ ಇದು. ಎಂಟ್ರೆನ್ಸಲ್ಲಿ ನಾವು ಇಲ್ಲಿ ಒಂದು ಸೋಫಾ ಮತ್ತು ಕಾಟ್ ಎಲ್ಲ ಇಟ್ಟಿದ್ದೀವಿ. ಇಲ್ಲಿ ಟಿಪಾ ಇದೆ, ಇದ್ರ ಕೆಳಗಡೆ ಸಂಪಿದೆ, ಒಳಗಡೆ ಸಂಪ್ ಮಾಡಿಸಿದ್ರು ಅವಾಗಲೇ. ಮತ್ತು ಇಲ್ಲಿ ವಿಂಡೋ ಇದೆ, ಇಲ್ಲಿ ಸ್ಕ್ರೀನ್ ಹಾಕಿದ್ದೀನಿ ಫುಲ್ ಒಂದು ದೊಡ್ಡದು. ನೆಕ್ಸ್ಟ್ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಸ್ಟಿಕ್ಕರ್ಸು ಫ್ಲವರ್ಸ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಹತ್ರ ಹಾಕ್ಸ್ಕೊಂಡ್ರೆ. ಇದು ಡೋರೆಲ್ಲ ಹಿಂಗೆ ಕಾಣಿಸುತ್ತೆ ಎಂಟ್ರೆನ್ಸಲ್ಲಿ. ನೆಕ್ಸ್ಟ್ ಇದು ವೆಂಕಟರಮಣ ಸ್ವಾಮಿ ಇದು ಫ್ರಂಟ್ಗೆ ಹಾಕಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ. ನೆಕ್ಸ್ಟ್ ಎಂಟ್ರೆನ್ಸಲ್ಲೇ ಒಂದು ರೂಮ್ ಇದೆ. ರೂಮಿನ ಅಷ್ಟೊಂದು ದೊಡ್ಡದೇನಿಲ್ಲ, ಸಿಂಪಲಾಗಿ ಚಿಕ್ಕದಾಗಿದೆ. ಒಂದು ಫ್ಯಾಮಿಲಿ ಕಾಟ್ ಹಾಕೋಬೋದು ಆ ಥರ ಇದೆ. ಇಲ್ಲೋ ಒಂದು ವಿಂಡೋ ಇದೆ. ಮತ್ತು ನನ್ನ ಮಗನ ಸ್ಕೂಲ್ ಬ್ಯಾಗೆಲ್ಲ ಇಲ್ಲೇ ಹಾಕಿದ್ದೀನಿ. ಮತ್ತು ಇದು ಬಟ್ಟೆ ಶೋಕೇಶು, ಬಟ್ಟೆ ಎಲ್ಲ ತುಂಬ್ಕೋಬೋದು ಆ ಥರ ಮಾಡಿಸ್ಕೊಂಡಿದ್ದಾರೆ. ಇದು ಮಾಡಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ, ಬಟ್ಟೆ ಎಲ್ಲ ಇಲ್ಲಿ ಇದು ಮಾಡ್ಬೋದು. ಇದು ಫ್ಯಾಮಿಲಿ ಕಾಟು, ಅಷ್ಟೇ ಇಡ್ಸೋಕ್ಕಾಗೋದು, ಇನ್ನೇನು ಇಟ್ಕೊಳಕ್ಕಾಗಲ್ಲ, ಅಷ್ಟು ಚಿಕ್ಕ ರೂಮ್ ಇದು, ಅಷ್ಟೇನು ದೊಡ್ಡದಲ್ಲ. ಈ ಥರ ಕಾಣಿಸುತ್ತೆ ಎಂಟ್ರೆನ್ಸು ನಮ್ಮ ಮನೆ. ಇಲ್ಲಿ ಅಕ್ಕಿ ಚೀಲ ಎಲ್ಲ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಈ ಥರ ಕಾಣಿಸುತ್ತೆ ನಮ್ಮ ಮನೆ ಮುಂದೆ ಎಂಟ್ರೆನ್ಸ್ ಎಲ್ಲ. ವೆಂಕಟರಮಣ ಸ್ವಾಮಿನೇ ಹಾಕಿದ್ದೀವಿ ಫ್ರಂಟಲ್ಲಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ವೆಂಕಟರಮಣ ಸ್ವಾಮಿ. ಇದು ಮನೆ ದೇವರು, ಅಮ್ಮನ ಮನೆ ದೇವರು. ನೆಕ್ಸ್ಟ್ ಇವಾಗ ಹಾಲು, ಈ ಥರ ಮ್ಯಾಟೆಲ್ಲ ಹಾಕಿದ್ದೀವಿ ಹಾಲ್ ಒಳಗಡೆ. ಹಾಲ್ ಸ್ವಲ್ಪ ದೊಡ್ಡದಾಗಿದೆ, ರೂಮ್ಸ್ ಮಾತ್ರ ಚಿಕ್ಕದಾಗಿದ್ದಾವೆ. ಇಲ್ಲೇ ಒಂದು ಸೋಫಾ ಹಾಕಿದ್ದೀವಿ, ಮತ್ತು ಇಲ್ಲೂ ವಾಲ್ ಸ್ಟಿಕ್ಕರ್ಸ್ ಅಂಟಿಸಿದ್ದೀವಿ. ನೆಕ್ಸ್ಟು ಈ ಥರ ಕಾಣಿಸುತ್ತೆ ಹಾಲ್ ನಮ್ಮದು ಎಂಟ್ರೆನ್ಸು. ಇಲ್ಲೂ ವಿಂಡೋ ಇದೆ ಹಾಲಲ್ಲೇ. ಇಲ್ಲೇ ಗಣಪತಿ ಫೋಟೋಸು UPS ಎಲ್ಲ ಇಟ್ಕೊಂಡಿದ್ದೀವಿ ಇಲ್ಲೇ. ಇಲ್ಲೊಂದು ಕಾಟ್ ಇದೆ, ಮತ್ತು ಇಲ್ಲೇ ಒಂದು ಟೆಡಿ ಬಿಯರ್ ಇದೆ. ನಮ್ಗೆ ತುಂಬ ಇಷ್ಟ ಟೆಡಿ ಬಿಯರ್ ಅಂದರೆ, ಅದಕ್ಕೆ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲೇ. ಮತ್ತು ಇಲ್ಲೊಂದು ಹ್ಯಾಂಗರ್ನ ಎತ್ತಾಕಿದ್ದೀನಿ ಶೋ ಪೀಸ್ನ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಎಲ್ಲ ಶೋ ಪೀಸ್ ಇಟ್ಕೊಳ್ಳೋಕ್ಕೆ, ನಂಗೆ ಇಷ್ಟ. ಮತ್ತು ಇಂಡೋರ್ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಇಂಡೋರ್ ಪ್ಲ್ಯಾಂಟ್ ಇಟ್ಕೊಂಡ್ರೆ, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಒಳಗಡೆ ಇಟ್ಕೊಂಡ್ರೆ. ಮತ್ತು ಇಲ್ಲಿ ಬುದ್ಧ ಇದೆ ಒಂದು. ಮತ್ತು ಇಲ್ಲಿ ನಾನು ಅಪ್ಪಾಜಿದು ವಾಚ್ ಇಟ್ಕೊಂಡಿರ್ತೀನಿ ಯಾವಾಗಲೂ. ಅವರು ಇಲ್ಲ, ಇವಾಗ ತೀರೋಗಿದ್ದಾರೆ. ಬಟ್ ಅವ್ರ ನೆನಪಿಗೋಸ್ಕರ ಇಲ್ಲೇ ಇಟ್ಟಿರ್ತೀನಿ ಯಾವಾಗಲೂ. ಅವ್ರು ಇಲ್ಲೇ ಇರ್ತಿದ್ರು ಇದ್ದಾಗ ಅವ್ರು ಯಾವಾಗಲೂ, ಅದಕ್ಕೋಸ್ಕರ ಅಲ್ಲೇ ಇದೆ ಇನ್ನೂ ವಾಚದು. ಇದೇ ನಮ್ಮ ಅಪ್ಪಾಜಿ ಅಮ್ಮ ಇವರು. ಇನ್ನು ಇದು ಶೋಕೇಶು. ಇದು ನಮ್ಮ ಫ್ಯಾಮಿಲಿ ಫೋಟೋ. ನನ್ನ ಮಗನ ಚಿಕ್ಕ ವಯಸ್ಸಲ್ಲಿ ಯಾವ್ಯಾವ ಥರ ಫೋಟೋಸ್ ತೊಗೊಂಡಿದ್ದೋ ಅವಾಗೆಲ್ಲ ಅದನ್ನು ಒಂದು ಇದ್ರಲ್ಲಿ ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋಟೋಸ್ ಎಲ್ಲ ಅದು. ಮತ್ತು ಶೋ ಪೀಸ್ ಏನು ಅಷ್ಟು ಇಟ್ಟಿಲ್ಲ ನಾನು, ಸುಮಾರಾಗಿ ಇಟ್ಟಿದ್ದೀನಿ, ಅಷ್ಟೇನು ಜಾಸ್ತಿ ಇಟ್ಟಿಲ್ಲ. ಇದೊಂದು ಶೋಕೇಶ್ ಥರ ಮಾಡಿಸಿದ್ರು ಅವಾಗಲೇ. ಮತ್ತು ಡೈನಿಂಗ್ ಟೇಬಲ್ ಇದೆ ಒಂದು. ಇದು ಒಂದು ಇಂಡೋರ್ ಪ್ಲ್ಯಾಂಟ್ ಇದೆ ಈ ಕಡೆ ಸೈಡು. ಇಲ್ಲಿ ದೇವ್ರ ಫೋಟೋಸು ಮತ್ತು ಒಂದು ಸ್ವಲ್ಪ ಶೋ ಪೀಸಸ್ ಎಲ್ಲ ಇಟ್ಟಿದ್ದೀನಿ. ಇದು ವೆಂಕಟರಮಣ ಸ್ವಾಮಿ. ಮತ್ತು ಇಲ್ಲಿ ಡೈನಿಂಗ್ ಟೇಬಲ್ದು 6 ಕುರ್ಚಿ ಇದ್ದಾವೆ. ಆ ಥರ ಡೈನಿಂಗ್ ಟೇಬಲ್ ಮಾಡಿಸಿದ್ರು ದೊಡ್ಡದಾಗಿ ಆವಾಗಲೇ. ನಮ್ಮದು ಹಾಲ್ ವ್ಯೂ ಈ ಥರ ಕಾಣಿಸುತ್ತೆ ಟೋಟಲಾಗಿ. ಇಲ್ಲಿ TV ಶೋಕೇಶ್ ಆವಾಗಲೇ ಮಾಡಿಸಿದ್ರು, ತುಂಬ ಹಳೆಯದು TV ಶೋಕೇಶ್ ಎಲ್ಲ. ಮತ್ತು ಹಾಲ್ ಇಷ್ಟು ದೊಡ್ಡದಾಗಿದೆ, ಮಾತ್ರ ರೂಮ್ಗಳೆಲ್ಲ ಚಿಕ್ಕದು, ದೇವ್ರ ಮನೆ ಸ್ವಲ್ಪ ಅಗಲಾಗಿದೆ. ಇದು ಶೋ ಪೀಸ್ ಇಲ್ಲೊಂದು ಹ್ಯಾಂಗ್ ಮಾಡಿದ್ದೀನಿ. ಮತ್ತು ಇಲ್ಲೊಂದು ಇಂಡೋರ್ ಪ್ಲ್ಯಾಂಟ್ ಇದೆ. ನನಗೆ ಈ ಮನೆಯೆಲ್ಲ ಗ್ರೀನರಿ ಆಗಿದ್ರೆ ತುಂಬ ಚೆನ್ನಾಗಿ ಖುಷಿಯಾಗುತ್ತೆ, ನೆಮ್ಮದಿ ಸಿಗುತ್ತೆ ಮನೆ. ಮತ್ತು ಇಲ್ಲಿ ಥ್ರೆಡ್ದು ಸ್ಕ್ರೀನ್ ಹಾಕಿದ್ದೀನಿ ಇಲ್ಲೊಂದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಥ್ರೆಡ್ದು. ಮತ್ತು ಇಲ್ಲಿ ಸುವರ್ಣ ಸೂಪರ್ ಸ್ಟಾರ್ದು ಸರ್ಟಿಫಿಕೇಟ್ ಇದೆ. ನನಗೆ ಎಂಟ್ರಿ ಆದ ತಕ್ಷಣ ಮನೆಗೆ ಈ ಥರ ಕಾಣಿಸ್ಬೇಕು ಅಂತಲೇ ಹಾಕ್ಕೊಂಡಿದ್ದೀನಿ. ಅದು ನೋಡಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ನನಗೆ. ಮತ್ತು ಇಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆ ಅಗಲವಾಗಿದೆ ತುಂಬ. ಇಲ್ಲೊಂದು ಶೋ ಪೀಸ್ ಇಟ್ಟಿದ್ದೀನಿ ರೋಸಸ್ದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಶೋ ಪೀಸು. ನೆಕ್ಸ್ಟ್ ಇವಾಗ ದೇವ್ರ ಮನೆ ಎಂಟ್ರಿ. ದೇವ್ರ ಮನೆ ಅಗಲ ಆಗಿದೆ ತುಂಬ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಬೋದು, ಏನಾದ್ರು ಹಬ್ಬ ಮಾಡಬೇಕಾದ್ರೆ ಎಲ್ಲ ಇಲ್ಲಿ ಮಾಡ್ಬೋದು.
ತೆಗೆದಿಟ್ಬಿಟ್ಟಿದ್ದೀವಿ. ಇಲ್ಲೇ ಸಿಂಕ್ ಎಲ್ಲ ಇದೆ, ಇಲ್ಲೇ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಇಟ್ಟಿದ್ದೀವಿ. ಇದ್ರದ್ದು ಹವಾ ಎಲ್ಲ ಈ ಕಡೆ ಹೋಗಲಿ ಮೇಲ್ಗಡೆ ಅಂದ್ಬಿಟ್ಟು ಆ ಥರನೇ ಇದೆ ಯಾವಾಗಲೂ ಹೊಡೆಯೋದು. ನೆಕ್ಸ್ಟ್ ಇಲ್ಲಿಂದ ಈ ಕಡೆ ವಾಶ್ರೂಮ್ ಇದೆ. ವಾಶ್ರೂಮ್ ಹತ್ರನೇ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಟಿದ್ದೀವಿ ಮತ್ತು ಗ್ಲೀಸರ್ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಇಷ್ಟು ನಮ್ಮನೆ ವೀವ್ ಆಗಿತ್ತು ಒಳಗಡೆ. ಇದು ಹೊರಗಡೆ ವೀವು. ನಮ್ಮನೆ ಹೊರಗಡೆ ವೀವಿಂದ ಹಿಂಗೆ ಕಾಣಿಸುತ್ತೆ. ಮತ್ತು ಮೇಲ್ಗಡೆ ನಮ್ಮ ಅಪ್ಪಾಜಿ ಶೆಡ್ ಮಾಡಿಸಿದ್ರು ಮೊದಲೇ, ಅಲ್ಲೆಲ್ಲ ಫಂಕ್ಷನ್ಗೆಲ್ಲ ಚೆನ್ನಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.